ರಂಗನಾಥ್ ಅಂದ್ಬಿಟ್ಟು ನಾನು ಇಲ್ಲಿ ಪ್ರೆಸಿಡೆಂಟ್ ಆಗಿದ್ದೀನಿ ಸೆಂಟ್ ಗ್ಲೋಬಲ್ ಪಬ್ಲಿಕ್ ಸ್ಕೂಲು ಚಂದ್ರಪ್ಪ ಸರ್ಕಲಲ್ಲಿ. ನಮ್ಮ ಸ್ಕೂಲ್ ಓಪನ್ ಆಗಿ ಆ್ಯಕ್ಚುಲಿ ಇದು 10ನೇ ವರ್ಷ ದಶಮಾನೋತ್ಸವ ಅಂದ್ಬಿಟ್ಟು ಇವತ್ತು ಒಂದು ಸ್ಕೂಲ್ ಡೇ ಪ್ರೋಗ್ರಾಮ್ ನಡೆಸ್ತಾ ಇದ್ದೀವಿ. 10ನೇ ವರ್ಷ ನಡೀತಾ ಇದೆ. ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟಾಗಿ ನಮ್ಮ ಯಶವಂತಪುರ ಕ್ಷೇತ್ರ ಶಾಸಕರಾದಂಥ ಎಸ್ ಟಿ ಸೋಮಶೇಖರ್ ಬರ್ತಾವ್ರೆ. ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಬರ್ತಾ ಇದ್ದಾರೆ. ನಮ್ಮ ಮಾಗಡಿ ತಾಲೂಕು ಮಾಜಿ ಶಾಸಕರು ಎ ಮಂಜು ಅವ್ರು ಬರ್ತಾವ್ರೆ. ಆಮೇಲೆ ನಮ್ಮ ಡಿಪಾರ್ಟ್ಮೆಂಟಿಂದ DDPI BO ಇವರೆಲ್ಲ ಬರ್ತಾ ಇದ್ದಾರೆ. ಏನು ಮಕ್ಕಳು ಕಾರ್ಯಕ್ರಮ ಅಷ್ಟೇ. ಇವತ್ತು ಮಕ್ಕಳು ಅದು ಸ್ಕೂಲ್ ಡೇ ಅಂದ್ಬಿಟ್ಟು ಮಕ್ಕಳು ವಾರ್ಷಿಕ ಸ್ಕೂಲ್ ಡೇ ಫಂಕ್ಷನ್ ಮಾಡ್ತಾಯಿದ್ವಿ. ಹಳ್ಳಿಗಾಡು ಪ್ರದೇಶ ಇದು. ಹಳ್ಳಿಗಾಡಲ್ಲಿ ನಮ್ಮ ಪೇರೆಂಟ್ಸು ತುಂಬ ನಮಗೆ ರೆಸ್ಪಾನ್ಸಿವ್ ಆಗಿದ್ದಾರೆ, ನಮ್ಗೆ ಸಹಕಾರ ಕೊಡ್ತಾಯಿದ್ದಾರೆ, ತುಂಬ ನಮಗೆಲ್ಲ ಸಪೋರ್ಟಿಂಗ್ ಆಗಿ ನಿಂತಿದ್ದಾರೆ. ಅವರ ಒಂದು ಸಪೋರ್ಟಿಂದ ನನ್ನ ಒಂದು ಸ್ಕೂಲು ಈ ಒಂದು ಗ್ರಾಮಾಂತರದಲ್ಲಿ ಈ ಒಂದು ಮಟ್ಟಕ್ಕೆ ಬೆಳೆಯೋಕ್ಕೆ ಸಾಧ್ಯ ಆಯಿತು. ಇವಾಗ 450 ಪ್ಲಸ್ ಇದ್ದಾರೆ ಮಕ್ಕಳು. ಚಿಕ್ಕ ಮಕ್ಕಳಲ್ಲಿ ಸಹ 450-460 ಜನ ಬರ್ತಾಯಿದ್ದಾರೆ. ಎಲ್ಲ ಡಬಲ್ ಗ್ರ್ಯಾಜುಯೇಟ್ ಸರ್. ಡಬಲ್ ಗ್ರ್ಯಾಜುಯೇಟು, ತ್ರಿಬಲ್ ಗ್ರ್ಯಾಜುಯೇಟು, B.Ed, BSc B.Ed, MA B.Ed ಎಲ್ಲ ಡಬಲ್ ಗ್ರ್ಯಾಜುಯೇಟ್ ಟೀಚರ್ಸ್ ಇರೋದು. ನಮ್ಮ ಸ್ಕೂಲಲ್ಲಿ ಆ್ಯಕ್ಚುಲಿ ನಮ್ಮ ಟೀಚರ್ಸ್ಗೆ ರಜನೇ ಇಲ್ಲ. ನಮ್ಮ ಟೀಚರ್ಸು ಇವಾಗ ನಮ್ಮೇಲೆ ಈಗ ರಜನೇ ಕೊಡ್ತಾಯಿಲ್ಲ. ಅದೊಂದು ಬಿಟ್ಟರೆ ಟೀಚರ್ಸ್ಗಳಿಗೆ ಬೆಳಗ್ಗೆ 6 ಗಂಟೆ 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ SLC ಮಕ್ಕಳಿಗೆ. ಸಾಯಂಕಾಲ 6:30-7 ಗಂಟೆ ಡೈಲಿ ಇರ್ತಾರೆ. ಆಮೇಲೆ ಸ್ಯಾಟರ್ಡೆ ಫುಲ್ ಡೇ ಕ್ಲಾಸ್ಗಳು. ಆಮೇಲೆ ರಜಾಗಳೇ ಕೊಡ್ತಾಯಿಲ್ಲ 10th ಕ್ಲಾಸ್ಗೆ. ನಾವು ಫುಲ್ ಡೇ ಸ್ಪೆಷಲ್ ಕ್ಲಾಸ್ಗಳು, ಸಂಡೇ ಹಾಲಿಡೇಸ್ ಎಲ್ಲ ಕವರ್ಗಳು ಮಾಡ್ಕೊಂಡು SLCಗಳು ಪೋರ್ಷನ್ಸ್ ಕವರ್ ಮಾಡ್ತಾಯಿದ್ದೀವಿ. ರಿವಿಷನ್ ವರ್ಕ್ ಎಲ್ಲ ಮಾಡ್ತಾಯಿದ್ದೀವಿ. ಆ ಸ್ಪೆಷಲ್ ಕ್ಲಾಸ್ಗಳು ತೊಗೊಂಡು ಮಾಡ್ತಾಯಿದ್ದೀವಿ. ಟೀಚರ್ ಸಪೋರ್ಟಿವ್ ಆಗಿದ್ದಾರೆ. ತುಂಬ ಹಾರ್ಡ್ ವರ್ಕ್ ಮಾಡ್ತಾಯಿದ್ದಾರೆ. ನನ್ನ ಹತ್ರ ಇರೋ ಟೀಚರ್ಸ್ಗಳು ತುಂಬ ಅವರೇ ಇಂಡಿವಿಜುವಲ್ ಆಗಿ ಅವರೇ ಕ್ಲಾಸ್ಗಳು ಬೇಕು ಅಂತ ಬಂದು ಇಂಡಿವಿಜುವಲಾಗಿ ತಗೊಂಡು ಕ್ಲಾಸ್ಗಳು ನಡೆಸ್ತಾ ಇದ್ದಾರೆ. ನನ್ನ ಹತ್ರ ಎಲ್ಲ ಒಂದು 20 ಜನ ಟೀಚರ್ಸ್ ಇದ್ದಾರೆ. ಮಕ್ಕಳು ನಮ್ಮ ಮಕ್ಕಳು ತುಂಬ ಬ್ರಿಲಿಯಂಟ್ ಇದ್ದಾರೆ. ಹಳ್ಳಿಗಾಡಾದರೂ ಸಹ ನಾನು ಇಲ್ಲಿ ಯಾವುದೇ ಒಂದು ಇಂಟರ್ನ್ಯಾಷನಲ್ ಸ್ಕೂಲ್ಗಿಂತ ಕಮ್ಮಿ ಇಲ್ದಂಗೆ ಎಜುಕೇಷನ್ ಕ್ವಾಲಿಟಿಲಾಗ್ಬೋದು, ಬೇರೆ ಆ್ಯಕ್ಟಿವಿಟೀಸಿಲಾಗ್ಬೋದು, ಎಲ್ಲದ್ರಾಗೂ ಒಳ್ಳೆ ಕ್ವಾಲಿಟಿ ಎಜುಕೇಷನ್ ಕೊಡ್ತಾಯಿದ್ದೀನಿ ಸರ್. ಮಕ್ಕಳು ತುಂಬ ಸಹಕಾರ ಕೊಡ್ತಾಯಿದ್ದಾರೆ. ತುಂಬ ಇಂಟೆಲಿಜೆಂಟ್ ಇದ್ದಾರೆ ಮಕ್ಕಳುಗಳು ಕೂಡ. ನಾವು ಈಗಾಗಲೇ ಸತತ 1 ತಿಂಗಳಿಂದ ಶಾಲಾ ವಾರ್ಷಿಕೋತ್ಸವ ದಶಮಾನೋತ್ಸವ ಸಮಾರಂಭವನ್ನು ನಾವು ಮಾಡಬೇಕು, ತುಂಬ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಬೇಕು ಅಂತ ನಾವು ಶಾಲಾ ಆಡಳಿತ ಮಂಡಳಿ ತೀರ್ಮಾನ ಮಾಡ್ತು. ಅದೇ ಮುಖಾಂತರ ನಮ್ಮೆಲ್ಲ ಶಿಕ್ಷಕರಿಗೂ ಮಾರ್ಗದರ್ಶನ ನೀಡ್ತಾ ದಶಮಾನೋತ್ಸವ ಅಂದರೆ ತುಂಬ ಅದ್ಧೂರಿಯಾಗಿರಬೇಕು, ಅದಕ್ಕೆ ಈ ಸುತ್ತಮುತ್ತ ಗ್ರಾಮಾಂತರ ಪ್ರದೇಶದಲ್ಲಿದ್ದರೂ ತುಂಬ ಅದ್ಧೂರಿಯ ಕಾರ್ಯಕ್ರಮ ಮೂಡಿಬರಬೇಕು ಅನ್ನೋ ಉದ್ದೇಶದಿಂದ ನಾವು ಮಕ್ಕಳಿಗೆ ಈಗಾಗಲೇ ಅತ್ಯುತ್ತಮವಾದಂಥ ನೃತ್ಯ ತರಬೇತಿಯನ್ನು ಡ್ಯಾನ್ಸ್ ಮಾಸ್ಟರಿಂದನೇ ಕೊಡಿಸಿದ್ದೀವಿ. ತುಂಬ ಒಳ್ಳೆಯ ಕಾರ್ಯಕ್ರಮ ಇದೆ. ಯಾಕೆಂದರೆ ನಾವೆಲ್ಲ ಯಾವುದೋ ಹಾಡಿಗೆ ಯಾವುದೋ ಡ್ಯಾನ್ಸ್ ಆಡ್ತಾ ಇಲ್ಲ. ಒಂದು ಜನರಿಗೆ ಒಂದು ಸಂಸ್ಕಾರ ಇರಬೇಕು, ಅದರಿಂದ ಕಲಿಬೇಕು ಅನ್ನೋ ಉದ್ದೇಶದಿಂದ ಅಂತಹ ಸಂಸ್ಕಾರಯುತವಾಗಿರುವಂತಹ ಥೀಮ್ ಇರುವಂತಹ ನೃತ್ಯಗಳನ್ನು ಹೇಳ್ಕೊಟ್ಟಿದ್ದೀವಿ. ಈಗ ನನ್ನ ಮಕ್ಕಳು ತುಂಬ ಚೆನ್ನಾಗಿ ಕಲ್ತಿದ್ದಾರೆ. ಅದರಲ್ಲೂ ಈ ಕಾರ್ಯಕ್ರಮ ತುಂಬ ಅದ್ಭುತವಾಗಿ, ಏಕೆಂದರೆ ಈಗಾಗಲೇ ವೇದಿಕೆ ನೋಡ್ದಂಗೆ ತುಂಬ ಅದ್ಭುತವಾಗಿದೆ. ಅದೇ ರೀತಿ ನಮ್ಮ ಮಕ್ಕಳು ಸಹ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ, ಡ್ಯಾನ್ಸ್ ಮಾಡ್ತಾರೆ ಅಂತ ನನಗಂತೂ ತುಂಬ ನಂಬಿಕೆ ಇದೆ, ಖುಷಿ ಆಗ್ತಾಯಿದೆ. ನಮ್ಮ ಪೋಷಕರು ಮತ್ತು ನಮ್ಮ ಗೆಸ್ಟ್ಗಳು, ನಮ್ಮ ಟೀಚರ್ಸು ತುಂಬ ಸಪೋರ್ಟ್ ಮಾಡ್ತಾಯಿದ್ದಾರೆ. ನೋಡೋಣ, ಆ ಭಗವಂತನ ದಯೆಯಿಂದ ಇವತ್ತು ಬಿಸಿಲು ಇಲ್ಲ, ಚೆನ್ನಾಗಿ ಕಾರ್ಯಕ್ರಮ ಮೂಡಿಬರಲಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ಕೊಳ್ತಾ, ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಹರಸಿ ಅಂತ ಅಂದ್ಬಿಟ್ಟು ಈ ಮುಖಾಂತರ ತಮ್ಮ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಸರ್.